ನಾನು ಸಕ್ಕರೆ ಸಚಿವರಿಗೆ ಏನು ವಿನಂತಿ ಮಾಡ್ಕೋತೀನಿ ಅಂದರೆ, ಇಲ್ಲೇ ಪವರ್ ಮಿನಿಸ್ಟರ್ ಇದ್ದಾರೆ, ನೀವು ಪವರ್ ಮಿನಿಸ್ಟ್ರು ವೇಟ್ ಆ್ಯಂಡ್ ಮೆಜರ್ಮೆಂಟ್ದವ್ರು 3 ಜನ ಕೂತ್ಕೊಂಡು ಒಂದು ಸಭೆ ಮಾಡಿ, ಯಾವ ಕಾರ್ಖಾನೆಯವರು ನಮಗೆ ಈ ವೇಟ್ ಆ್ಯಂಡ್ ಮೆಜರ್ಮೆಂಟ್ದವ್ರಿಗೆ ಸ್ಥಳ ಕೊಡೋದಿಲ್ಲ ಅಂತ ನಿರಾಕರಣೆ ಮಾಡ್ತಾರಲ್ಲ ಅಂಥವ್ರು ವಿದ್ಯುತ್ ನಿಲ್ಲಿಸ್ರಿ. ತಮಗೆ ಗೊತ್ತಿದೆ, ಬೆಂಗಳೂರಲ್ಲಿ ಒಬ್ಬ ಮಹಲ್ದವನು ಒಬ್ಬ ರೈತನಿಗೆ ಬಹಿಷ್ಕಾರ ಹಾಕಿದ್ದಕ್ಕೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ, ನಾವು ಅದನ್ನು ತನಿಖೆ ಮಾಡ್ತೀವಿ ತಂದಂಥ ಸಂದರ್ಭದಲ್ಲಿ ಅವತ್ತು ನಾವೇನು ನಿರ್ಣಯ ಮಾಡಿದ್ದೀವಿ, ಅವನಿಗಿರ್ತಕ್ಕಂಥ ಪವರ್ ಸಪ್ಲೈ ಕಟ್ ಮಾಡಿರಿ, ನಾನೇ 7 ದಿವಸ ಬಂದ್ ಮಾಡಿದ್ರೆ ತಾನೇ ನಿಮ್ಮ ಮನೆಗೆ ಬರ್ತಾನಂತ ಹೇಳಿ ಬಂದ್ ಮಾಡಿದ 2ನೇ ದಿವಸಕ್ಕೆ ಅವ್ರು ರೈತರನ್ನ ಕ್ಷಮಾ ಕೇಳಿದ. ಕ್ಷಮಾ ಕೇಳಿ ಆ ರೈತರನ್ನ ಮತ್ತೆ ಕರೆದು ಸನ್ಮಾನ ಮಾಡುವಂಥ ಕೆಲಸ ಮಾಡಿ. ನೀವು ಪವರ್ ಮಿನಿಸ್ಟ್ರು, ನೀವು ವೇಟ್ ಆ್ಯಂಡ್ ಮೆಜರ್ಮೆಂಟ್ದವರು 3 ಜನ ಕೂತ್ಕೊಂಡು ಒಂದು ಸಭೆ ಮಾಡಿಕೊಂಡು ನಿಮ್ಮ ವೇಮೇಜ್ ಕುಡಿಸ್ಲಿಕ್ಕೆ ಅವ್ರು ಯಾರು ಒಪ್ಪೋದಲ್ಲ, ಯಾರು ಕೊಡೋಕೆ ಮುಂದೆ ಬರೋದಿಲ್ಲ, ವಿದ್ಯುತ್ ಬಂದ್ ಮಾಡಿ. ತಲೀಲಿ ಬಂದು ಕಿಶನ್ ನಿಮ್ಮ ಪಾದ ಪೂಜೆ ಮಾಡಿ ಕಿಶನ್ ನಿಮಗೆ ಸ್ಥಳ ಕೊಟ್ಟು ಹೋಗ್ತಾರೆ. ಅವ್ರು ಏನು ಹುಡುಗಾಟಿಗೆ ಮಾಡ್ತಾರೆ, ಇನ್ನೇನು ಏನು ಅಮೇರಿಕಾದಲ್ಲಿ ಮಾಡಿದ್ದಾರೆ ಕಾರ್ಖಾನೆ, ನಮ್ಮ ನೆಲದಲ್ಲಿ ಮಾಡಿರ್ತಕ್ಕಂಥವ್ರು. ವೇಟ್ ಆ್ಯಂಡ್ ಮೆಜರ್ಮೆಂಟ್ದವ್ರಿಗೆ ಸ್ಥಳ ಕೊಡೋದಿಲ್ಲ ಅಂದರೆ ಆ ಸ್ಥಳ ಯಾರ್ದು? ಸರ್ಕಾರದದು. ಸರ್ಕಾರ ಸ್ಥಳದಲ್ಲಿ ಅವ್ರು ಕಟ್ಟಿರ್ತಕ್ಕಂಥದ್ದು, ನೀವೇ ಪರ್ಮಿಷನ್ ಕೊಟ್ಟಿರೋದು, ನೀವೇ ಏನೇ ಮಾಡಿದ್ದು, ನೀವೇ KGP ಮಾಡಿ ಕೊಟ್ಟಿರೋದು. ಇದನ್ನು ನೀವು 3 ಜನ ಮಂತ್ರಿಗಳು ಕೂಡ್ಕೊಂಡು ಇವರಿಗೆ ಲಗಾಮ್ ಹಾಕಿದರೆ ಬಹುತೇಕ ರೈತರ ಒಂದು ಪುಣ್ಯದ ಕೆಲಸ ಮಾಡಿದಂಗೆ ಆಗುತ್ತೆ. ಇವತ್ತು ಮುಖ್ಯಮಂತ್ರಿಗಳು ಹರಸಾಯಸಕ್ಕೆ ಮಾಡಿ ಅವ್ರೆಲ್ಲರಿಗೂ ಒತ್ತಡ ಹಾಕಿ ಒಂದು 200-300 ರೂಪಾಯಿ ಹೆಚ್ಚು ಕೊಟ್ರು. ಬಟ್ ಇವತ್ತು ಪರಿಸ್ಥಿತಿ ಏನಾಗೈತೆ ಅಂದರೆ ಆ 300 ರೂಪಾಯಿ ಹೆಚ್ಚು ಈ ಕಡೆ ಕೊಡ್ತಾ ಇದ್ದಾರೆ, ಇಲ್ಲಿ 2 ಟನ್ ಬದಲಿಗೆ 2.5 ಟನ್ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ. 2ರಿಂದ 2.5 ಟನ್ನಿಗೆ ಹೋಗಿದ್ದಾರೆ ಈಗ ರೇಟು. ಅಂದ್ರೆ ಅವ್ರದ್ದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಆ ರೈತರಿಗೆ ಮತ್ತು ಅದೇ ಸ್ಥಿತಿಗತಿ. ಮುಖ್ಯಮಂತ್ರಿಗಳು ಆಸಕ್ತಿ ವಹಿಸಿ ಎಷ್ಟು ಹಣ ಕೊಡ್ಬೇಕಾಯ್ತು? 350 ಕೋಟಿ ರೂಪಾಯಿ ಕೊಡ್ಬೇಕಾಗೋ ಪ್ರಸಂಗ ಬಂತು. ಮತ್ತು ಅಧ್ಯಕ್ಷರೇ, ಇನ್ನೊಂದು ನಾ ಯಾಕಿದ್ರು ಒತ್ತು ಹೇಳ್ತಾರೆ ಅಂತಂದ್ರೆ, ಈ ಖಾಸಗಿ ಕಾರ್ಖಾನೆಯವ್ರ ಜೊತೆಗೆ ನಾವು ಕೋಆಪರೇಟಿವ್ದವರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಇಲ್ಲಿ ಲಾಸ್ ಆದ್ರೆ ಅವ್ರು ಏನು ಮಾಡ್ತಾರೋ, ಕಾಟ ಹೊಡಿತಾರೋ, ಮೋಸ ಮಾಡ್ತಾರೋ, ಹಣ ಗಳಿಸ್ತಾರೆ. ಇಲ್ಲಿ ನಾವು ಮಾಡೋಕ್ಕಾಗಲ್ಲ ಕೋಆಪರೇಟಿವ್ದವ್ರು. ಅದಕ್ಕೆ ನಾನು ವಿರೋಧ ಪಕ್ಷದ ಎಲ್ಲ ನಾನು ಮುಖಂಡರಿಗೆ ಇಟ್ಟೆ ಹೇಳ್ತೀನಿ, ಮುಖ್ಯಮಂತ್ರಿಗಳು ಯಾವಾಗ ಕರೀತಾರೆ ಆವಾಗ ನೀವು ದಿಲ್ಲಿಗೆ ಬಂದು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು MSP ಇದೆ ಬೇಗನೆ ಮಾಡಿಕೊಡ್ಬೇಕು. ಬೇಗನೆ ಮಾಡಲಿಲ್ಲ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿಗಳು ಮುಂದಿನ ವರ್ಷ ಸಂಪೂರ್ಣವಾಗಿ ನಿಲ್ತವೆ, ಬಂದಾಗ್ತವೆ. ನಾ ಇವತ್ತು ಹೇಳ್ತೀನಿ, ನೀವು ಮಾಡಿಸಿ ಕೊಟ್ಟರೆ ಕರ್ನಾಟಕದಲ್ಲಿರ್ತಕ್ಕಂಥ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ನಾವು ನಡೆಸ್ತೀವಿ. ಇಲ್ಲಂದರೆ ನೀವು ಮಾಡಿ ಕೇಂದ್ರ ಸರ್ಕಾರದಿಂದ MSP ಮಾಡಿಸ್ಕೊಡದೇ ಇದ್ದರೆ ನಮ್ಮ ಎಲ್ಲ ಕಾರ್ಖಾನೆಗಳು ನೀವು ಕೇಂದ್ರ ಸರ್ಕಾರ ವಶಪಡಿಸ್ಕೊಡ್ರಿ, ನೀವೇ ನಡೆಸ್ರಿ. ಬರೇ 1 ಟನ್ನಿಗೆ 100 ರೂಪಾಯಿ ಕೊಡ್ರಿ ನಮಗೆ ಲಾಭ. ಓಕೆ, 1 ಟನ್ನಿಗೆ ಬರೇ 100 ರೂಪಾಯಿ ಲಾಭ ಕೊಡ್ರಿ, ನಮಗೆ ಜಾಸ್ತಿ ಕೊಡೋದು ಬೇಡ. ಎಲ್ಲ ನಿರ್ವಹಣೆ ನೀವು ಮಾಡ್ರಿ, ಕಬ್ಬು ತಗೊಂಡೋಗ್ರಿ, ಮಾಡ್ರಿ, ಸಕ್ರಿ ಮಾರ್ಕೋರಿ. ನೀವು ಕೇಂದ್ರ ಸರ್ಕಾರ ಓದ್ಬೇಕಾದ್ರೆ ರೇಷನ್ ಅಂಗಡಿಗಳು ಫ್ರೀ ಆಗಿ ಕೊಡ್ರಿ, ನಮಗೆ ತಯಾರಿದೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಸೇರಿಕೊಂಡು MSP ರೇಟ್ ಮಾಡಿಸ್ಕೊಡದೆ ಹೋದರೆ ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಗಳು ಸಂಪೂರ್ಣವಾಗಿ ಮುಂದಿನ ವರ್ಷಕ್ಕೆ ಮುಚ್ಚಿ ಹೋಗ್ತಾವೆ ಅಂತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ನಾನು ವಿರೋಧ ಪಕ್ಷದ ಎಲ್ಲ ಸ್ನೇಹಿತರಿಗೂ ಹೇಳಲಿಕ್ಕೆ ಬಯಸಿ, ಇದಕ್ಕೆ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಅವರು ಈಗಾಗಲೇ ಸರ್ಕಾರದ ಜೊತೆಗೆ ನೀವು ಬರಬೇಕಾಗಿದೆ. ನಮಗೆ ಏನಾಗಿದೆ ಅಂದರೆ ಕೇಂದ್ರಕ್ಕೆ ಹೋದಾಗ ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಆಗಿದೆ, ಅವರು ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಆಗಿದೆ. ಅದಕ್ಕೆ ನಮ್ಮನ್ನು ಮಲ್ಮಕ್ಕಳದಂಗೆ ನೋಡ್ತಾರೆ. ಅದಕ್ಕೆ ನೀವು ಸ್ವಂತ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ನಿಮ್ಮನ್ನು ಗದ್ದಾ ತೂಟಿ ಹಿಡಿದು ಪ್ರೀತಿ ಮಾಡಿ ನಿಮಗೊಟ್ಟು ಏನಾದ್ರು ಕೊಟ್ಟು ಕಳಿಸ್ತಾರೆ ಅನ್ನೋದು ಆಶಯ ಸಲಹೆಗಳಾಕತ್ತಿರೋ. ಓಕೆ, ಅದನ್ನ ಬಿಟ್ಟರೆ ಮತ್ತೇನಿಲ್ಲ. ಅಧ್ಯಕ್ಷರೇ, ಒಂದು ವಿಷಯಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊನೆಯದಾಗಿ ಅಧ್ಯಕ್ಷರ ಕೊನೆಯದಾಗಿ ಇವತ್ತು ಈ ನೀರಾವರಿ ಇಲಾಖೆಯಿಂದ ಸಾಕಷ್ಟು ಹೊಸ ಯೋಜನೆಗಳು ಮಾಡಿ ಮತ್ತು ನಮ್ಮದು ಇರಿಗೇಷನ್ ಎಕ್ಸ್ಟೆನ್ಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅದ್ರ ಬೆನ್ನ ಹಿಂದೆಯೇ ಇವತ್ತಿನ ದಿವಸ ಸೌಳು ಜವಳು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಆ ಸೌಳು ಜವಳು ಬೆಳಿಬಾರ್ದಾದ್ರೆ ರೈತರದ್ದು ಇಂತಿಷ್ಟು ಪರ್ಸೆಂಟು, ಸರ್ಕಾರದ ಇಂತಿಷ್ಟು ಪರ್ಸೆಂಟ್ ಅಂತ ಹೇಳಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದಿಂದ ಏನು ಹಣ ಅಲೋಕೇಶನ್ ಆಗಿದೆ ಅದಕ್ಕೆ ಬೇರೆ ಬೇರೆ ಕೊಡೋದಕ್ಕಿಂತಲೂ ಒಂದು ಸ್ವಲ್ಪ ಹಣ ನಿಮ್ಮದು 40-60 ಅಥವಾ 50-50 ಮಾಡಿಕೊಂಡು ಈ ಸೌಳು ಜವಳು ಕಡಿಮೆ ಮಾಡ್ಕೊಳ್ಳಿಕ್ಕೆ ಆ ಯೋಜನೆ ರೂಪಿಸ್ತಕ್ಕಂಥ ಒಂದು ಕಾರ್ಯ ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಮಾಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಂಡು, ಕೊನೆಯದಾಗಿ ನಾನು ಅಂತರ್ಜಲ ಒಂದು ಹೆಚ್ಚಿಗೆ ಮಾಡಲಿಕ್ಕೆ ಒಂದು ಸಲಹೆ ಸಣ್ಣ ನೀರಾವರಿ ಇಲಾಖೆಯವರಿಗೆ ಕೊಟ್ಟಿದೆ. ಇವತ್ತು ಅಲ್ಲಲ್ಲೇ ಚಿಕ್ಕ ಡ್ಯಾಮ್ಗಳನ್ನು ಕಟ್ಟಿಕೊಂಡು ಅದು 10 ಕೋಟಿ ಖರ್ಚು ಮಾಡ್ಕೊಂಡು ಮಾಡೋಕ್ಕಿಂತಲೂ ಅತ್ಯಂತ ಕಡಿಮೆ ದರದಲ್ಲಿ
ರೀಇಂಜೆಕ್ಟ್ ಮಾಡಿಕೊಂಡು ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ ಒಂದು ಹೊಸ ಆಯಾಮವನ್ನು ಮಾಡಬೇಕು ಅಂತೇಳಿ ಒಂದು ಕೊಟ್ಟಿದ್ದೀನಿ. ಅದನ್ನು ನಾನು ಪ್ರತ್ಯೇಕವಾಗಿ ಸಚಿವರು ಭೇಟಿಯಾಗಿ ವಿನಂತಿಯನ್ನು ಮಾಡ್ಕೋತೀನಿ.